ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪೆ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಲೈನಿಂಗ್ ಬ್ಲೌಸ್ನ ಅಳತೆ ಮಾಡಿಕೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಹಾಗೆ ಸ್ಟಿಚ್ ಮಾಡೋದು. ಪ್ರತಿಯೊಂದು ಸ್ಟೆಪ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬ್ಲೌಸ್ನ ಅಳತೆ ಮಾಡ್ಕೊಳ್ಳೋದನ್ನು ನೋಡ್ಕೊಳ್ಳಿ. 13.5 ಈ ಥರ ಶೋಲ್ಡರಿಂದ ಅಳತೆ ತೊಗೋಬೇಕು. 13.5 ಇದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 14.5 ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಯಿಂಟ್ ಹಾಕ್ಕೊಳ್ಬೇಕು 14.5. ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ಬರುತ್ತೆ. ನಾವು ಫಸ್ಟೇ ಶೋಲ್ಡರ್ ಯಾವ ರೀತಿ ಅಳತೆ ತೊಗೋಬೇಕು ಅಂತಂದು ನಾನು ನೋಡ್ಕೊಂಡಿದ್ದೀನಿ. ನೀವು ಕಮೆಂಟ್ಸಲ್ಲಿ ತಿಳಿಸಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಶೋಲ್ಡರ್ನ ಅಳತೆ ಮಾಡ್ಕೊಳೋದು ಅಂತಂದೇಳಿ. ನಾನಿಲ್ಲಿ 5.75, ಆಮೇಲೆ 2 ಕಾಲು ನೆಕ್ ಅಗಲ ತೊಗೊಂಡಿದ್ದೀನಿ. ನೆಕ್ ಬಿಡ್ತು 2 ಕಾಲು ತೊಗೊಂಡಿದ್ದೀನಿ. ಹಾಗೆ ಆರ್ಮೋಲು 6 ಇಂಚು ತೊಗೊಳ್ತಾ ಇದ್ದೀನಿ. 5.5 ಬೇಕಂದರೆ ನೀವು ಶೋಲ್ಡರ್ 5.5 ಇಟ್ಕೊಂಡು ಆರ್ಮೋಲ್ನು 5.5 ಇಟ್ಕೊಂಡು ಕಟ್ ಮಾಡ್ಕೋಬೋದು. ಬಟ್ ಸ್ವಲ್ಪ ದಪ್ಪ ಇದ್ದರೆ ಫುಲ್ ಬೆನ್ನಲ್ಲಿ ಟೈಟ್ ಬಂದಂಗೆ ಆಗ್ಬಿಡುತ್ತೆ. ಹಾಗಾಗಿ ಇದನ್ನು ನಾವು ಅಳತೆಗೆ ಸರಿಯಾಗಿ ಬ್ಲೌಸ್ ಸುತ್ತಳತೆ ಏನಿರುತ್ತಲ್ಲ ಅದಕ್ಕೆ ಸರಿಯಾಗಿ ನಾವಿಲ್ಲಿ ಶೋಲ್ಡರ್ನ ಮಾರ್ಕ್ ಹಾಕ್ಕೊಳ್ಬೇಕು. ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು. ನೆಕ್ಸ್ಟ್ ಈಗ ನೆಕ್ ಆಗಲ್ಲ ಮತ್ತು ಆ ನೆಕ್ ಡೀಪು ಆರ್ಮೋಲ್ನು ಅಳತೆ ತೊಗೋಬೇಕೀಗ. ಆರ್ಮೋಲ್ನು ನಾನಿಲ್ಲಿ 6 ಇಂಚು ತೊಗೊಂಡಿದ್ದೀನಿ. ಬ್ಲೌಸಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟೇ ತೊಗೋಬೋದು. ನೆಕ್ಸ್ಟ್ ಈಗ ನೆಕ್ ಡೀಪು 9 ಇಂಚಿದೆ, ಕರೆಕ್ಟಾಗಿ 9 ಇಂಚಿದೆ. ನೀವು ಇಲ್ಲಿ ಜಾಸ್ತಿ ಕೂಡ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. 8.5, 8 ಇಂಚು ಇಲ್ಲಾಂದ್ರೆ 10 ಇಂಚು. ಇನ್ನು ಜಾಸ್ತಿ ಡೀಪು ಮಾಡ್ಕೊಳ್ತೀವಿ ಅನ್ನೋದಾದರೆ 10, 10.5, 11 ಇಂಚಿನ ತನಕಲೂ ನೀವು ಮಾಡ್ಕೋಬೋದು. ಅಗಲ 3.5 ತೊಗೋಬೋದು. ನಾನಿಲ್ಲಿ 3 ಇಂಚು ತೊಗೊಳ್ತಾ ಇದ್ದೀನಿ. ಅವ್ರದ್ದು ಬ್ಲೌಸಲ್ಲಿ ಅಗಲ ನೋಡ್ಕೋಬೇಕು ಫಸ್ಟು, ಅದನ್ನು ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಲೈಟಾಗಿ ಈ ಲೈನಿಂದ ಹೊರಗಡೆ ತೊಗೊಳ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಬ್ರಾಡಾಗಿ ಬೇಕು ಅಂದರೆ ನೀವು 4 ಇಂಚಿನ ತನಕಲೂ ನೀವು ಮಾರ್ಕ್ ಹಾಕ್ಕೊಳ್ಬೋದು. ಇದರಲ್ಲಿ ಪಾರ್ಟ್ ಶೇಪು, ವಿ ಶೇಪು, ನೀವು ಸ್ಕ್ವೇರು ಯಾವ ಡಿಸೈನ್ ಬೇಕಾದರೂ ಪ್ಯಾಚ್ ವರ್ಕ್ ಯಾವುದಾದ್ರೂ ಮಾಡ್ಕೋಬೋದು. ಇಲ್ಲ ಜಸ್ಟ್ ಸಿಂಪಲಾಗಿ ನಾವೀಗ ಕಲಿತಾ ಇದ್ದೀವಿ ಅನ್ನೋದಾದರೆ ಈ ಥರ ರೌಂಡಲ್ಲಿ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ, 4ನೇ 1 ಭಾಗ ಅಂದರೆ 10 ಇಂಚ್ ಬರುತ್ತೆ. ಇಲ್ಲಿದ್ದ ಈ ಹೊಲಿಗೆ ಬಿಟ್ಟು ಅಂದರೆ 10 ಇಂಚಿಗೆ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಮಾರ್ಜಿನಿಗೆ ನಾವು ಸ್ಟಿಚ್ ಮಾಡಿ ಉಳಿದಿರುತ್ತಲ್ಲ ಅದಕ್ಕೆ 12 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೀವು 1.5 ಇಂಚು ಬೇಕಂದರೆ ಮಾರ್ಕ್ ಹಾಕ್ಕೊಳ್ಬೋದು. ಬಟ್ಟೆ ಕಡಿಮೆ ಇದ್ದಾಗ ನೀವು 1.5 ಇಂಚು ಮಾರ್ಕ್ ಹಾಕ್ಕೊಳ್ಬೋದು. ಬಟ್ಟೆ ಇತ್ತು ಅಂದರೆ ನೀವು ಈ ಥರ 2 ಇಂಚ್ ಎಕ್ಸ್ಟ್ರಾ ತೊಗೋಬೋದು. ಕಡಿಮೆ ಬಟ್ಟೆ ಕೊಟ್ಟಿರ್ತಾರೆ ಕೆಲವರು ಒಂದೊಂದು ಸಾರಿ, ಆವಾಗ ನೀವು 1.5 ಇಂಚು ಇಟ್ಕೊಂಡೆ ನೀವು ಮಾರ್ಕ್ ಹಾಕಿ ಕಟ್ ಮಾಡ್ಕೋಬೋದು. ಇದು ಬ್ಯಾಕ್ ಸೈಡಲ್ಲಿ ಬರುತ್ತಲ್ಲ ಟಕ್ಸು, ಅದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ 5 ಇಂಚಿನಷ್ಟು ಉದ್ದ. ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೋಡ್ಬೋದು. ಇದನ್ನು ನೀವು ಡಿಸೈನ್ ಮಾಡೋದಾದರೆ ಹಾಗೆ ಇಟ್ಕೊಂಡು ಕ್ಯಾನ್ವಾಸ್ ಹಾಕಿಬಿಟ್ಟು ಸ್ಟಿಚ್ ಮಾಡಿ ಅದಾದಮೇಲೆ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ಈ ಥರ ರೌಂಡ್ ಶೇಪು ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೊಳ್ತೀವಿ ಅನ್ನೋದಾದರೆ ನೀವು ಫಸ್ಟೇ ಕಟ್ ಮಾಡ್ಕೋಬೋದು. ನೋಡಿ, ನೆಕ್ಸ್ಟು ನಾವು ಫ್ರಂಟ್ ಪೋರ್ಷನಿಂದು ಮಾರ್ಕ್ ಹಾಕ್ಕೊಳ್ಬೇಕಲ್ಲ. ಇಲ್ಲಿ ನಾನು ಎಲ್ಲಿ ಜಾಗ ಇರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಈ ಥರ ವೇಸ್ಟ್ ಮಾಡ್ದಂಗೆ ನೀವು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿ ಹತ್ರ ಒಂದು 1/4 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ತೀನಿ. ಇಲ್ಲಿ ಶೋಲ್ಡರ್ ಮಾರ್ಕ್ ಹಾಕ್ಕೊಂಡು ಇದೇ ಅಳತೆಗೆ ಮಾರ್ಕ್ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಇಷ್ಟೇ ಅಗಲ ಬರಬೇಕು. ಏಕೆಂದರೆ ನಾವು ಶೋಲ್ಡರ್ನ ಜಾಯಿಂಟ್ ಮಾಡಿದಾಗ ಹೆಚ್ಚು ಕಡಿಮೆ ಬರುತ್ತಲ್ಲ, ಆ ಥರ ಬರಬಾರ್ದು. ಅಂದರೆ ಕರೆಕ್ಟಾಗಿ ಇದೇ ಅಳತೆಗೆ ಇಲ್ಲಿ ಶೋಲ್ಡರ್ ಹತ್ರ ಮಾರ್ಕ್ ಹಾಕ್ಕೊಳ್ಬೇಕು. ನಿಮಗೆ ನೆಕ್ ಅಗಲ ನೋಡಿ, ಇದನ್ನು ಮಾರ್ಕ್ ಹಾಕ್ಕೊಳ್ಳಿ. ನೀವು ಕರೆಕ್ಟಾಗಿ ಇದೇ ಅಳತೆ ತೊಗೊಂಡಿರೋದು ಕರೆಕ್ಟಾಗಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು 1/4 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಗೊತ್ತಾಗ್ತಾ ಇದೆಯಲ್ಲ, ಇಷ್ಟು ನಾನು ತೊಗೊಂಡಿದ್ದೀನಿ. ನೀವು ಒಂದು 1/2 ಇಂಚು ಬೇಕಂದರೆ ಅದನ್ನು ಅಡ್ಜಸ್ಟ್ ಮಾಡಬೇಕು. ಕಟ್ ಮಾಡುವಾಗ ಉಕ್ಸ್ ಪಟ್ಟಿ ಹತ್ರ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಸ್ಟಿಚ್ ಮಾಡುವಾಗ ತೋರಿಸ್ಕೊಡ್ತೀನಿ. ಇಲ್ಲಿ ನೀವೇನಾದರೂ ಜಾಸ್ತಿ ಮಾಡ್ಕೊಂಡಿದ್ರೆ ಅದು ಶೋಲ್ಡರ್ ಜಾರುತ್ತೆ. ಕರೆಕ್ಟಾಗಿ ಕಟ್ ಮಾಡ್ಕೊಳ್ರಿ. ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ನೋಡಿ, ಇದನ್ನೇ ಬ್ಲೌಸ್ ಇಟ್ಕೊಂಡು ಇವ್ರದ್ದು ನೆಕ್ ಡೀಪ್ ಎಷ್ಟು ಬರುತ್ತೆ ಇದೇ ಥರನೇ ನೀವು ಮಾರ್ಕ್ ಹಾಕ್ಬಿಟ್ಟು ಕಟ್ ಮಾಡ್ಕೋಬೇಕು. ಅವಾಗ ಜಾಸ್ತಿನೂ ಆಗೋಲ್ಲ, ಕಡಿಮೆ ಆಗೋಲ್ಲ.
ಇಲ್ಲಿ ಜಾಸ್ತಿ ಮಾಡಿಕೊಂಡ್ರೆ ಈ ನೆಕ್ ಹತ್ರ ನೋಡಿ, ಇಲ್ಲಿ ರೌಂಡ್ ಶೇಪ್ ಹತ್ರ ಜಾಸ್ತಿ ಮಾಡಿಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. 6.5 ಬರೋ ಥರ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಜಾಸ್ತಿ ಆಗಲ್ಲ ಮಾಡ್ಕೋಬಾರ್ದು, ಕೆಳಭಾಗದಲ್ಲಿ ಮಾತ್ರ. ಇದು ಆರ್ಮೋಲಿಂದ ಮುಂಭಾಗದ್ದು ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ, 3/4 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಳತೆ ಮಾಡ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿದೆ ವಿಡಿಯೋ. ಈಗ ರೌಂಡ್ ಶೇಪ್ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನಮಗೆ ಎಷ್ಟು ಮಾರ್ಜಿನ್ ಎಕ್ಸ್ಟ್ರಾ ಬೇಕು ನೋಡ್ಕೊಂಡು ಅಳತೆ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಕೆಳಗಡೆ 1 ಇಂಚಿನಷ್ಟು. ನೀವು 1.5 ಇಂಚು 2 ಇಂಚಿನಷ್ಟು ಎಕ್ಸ್ಟ್ರಾ ಬೇಕಂದರೆ ತೊಗೋಬೋದು. ಇಲ್ಲಿ ನಮಗೆ ಈ ಬ್ಲೌಸಿಗೆ ಇಷ್ಟು ಸಾಕಾಗುತ್ತೆ. ನೆಕ್ಸ್ಟ್ ಈಗ ಲೆಂತು ಫ್ರಂಟ್ ಪೋರ್ಷನ್ಗೆ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಅದಕ್ಕೆ 3.5ಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು 15.5ಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 15.5 15 ಇಂಚು ಬೇಕಂದರೆ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೋದು. ನೀವು ಇಷ್ಟೇ 2 ಇಂಚಿಗೆ ಕರೆಕ್ಟಾಗಿ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಬ್ಲೌಸು. ಅವ್ರದ್ದು ಬ್ಲೌಸು ಲೆಂತು ನೋಡ್ಕೋಬೇಕು, ಅಳತೆ ನೋಡ್ಕೋಬೇಕು. ಅದನ್ನು ಯಾವ ರೀತಿ ನೋಡ್ಕೊಳೋದಂತ ತೋರಿಸ್ಕೊಡ್ತೀನಿ. ಇದು ಕ್ರಾಸ್ ಬೆಲ್ಟಿಂದಿದು, ಇದನ್ನು ಪಾಯಿಂಟ್ ಹಾಕ್ಕೊಳ್ಬೇಕು. ಈಗ ನೋಡಿ, ಟಕ್ಸ್ ಇಲ್ಲಿ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರು ಮತ್ತು ಈ ಟಕ್ಸು ಕಟ್ ಮಾಡಿರ್ತಾರೆ ನೋಡಿ, ಇಲ್ಲಿ ಮಡ್ಚಿರೋದು ಇಟ್ಕೋಬಾರ್ದು. ಇದು ಫೋಲ್ಡ್ ಆಗಿರೋದನ್ನು ಇಲ್ಲಿ ಕಟ್ ಮಾಡಿರೋದ ಜಾಗದಲ್ಲಿ ಇಟ್ಕೊಂಡು ನಾವೀಗ ಮಾರ್ಕ್ ಹಾಕ್ಕೊಳ್ಬೇಕು. ಸ್ವಲ್ಪ ಜಗ್ಗಿಡ್ಕೋಬೇಕು, ಪೂರ್ತಿ ಜಗ್ಗಬಾರ್ದು. ಏಕೆಂದರೆ ಕ್ರಾಸ್ ಕಟಿಂಗ್ ಬ್ಲೌಸ್ ಇರುತ್ತಲ್ಲ, ಅದು ಫುಲ್ಲು ಜಾಸ್ತಿ ಎಕ್ಸ್ಪೆಂಡ್ ಆಗ್ತಿರುತ್ತೆ. ಆ ಬ್ಲೌಸ್ನ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ಈ ಥರ ಸ್ಟ್ರೈಟ್ ಕಟಿಂಗ್ ಮಾಡಿರ್ತಾರಲ್ಲ, ಇದಕ್ಕೇನು ಜಗ್ಗಿಟ್ಕೊಂಡ್ರೂ ಏನೂ ಆಗೋಲ್ಲ. ಇದು ಈ ಥರ ಕಟ್ ಮಾಡ್ಕೊಂಡು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಇದು ಟಕ್ಸ್ ಪಾಯಿಂಟು 3.5 ಇಲ್ಲಾಂದ್ರೆ 3.25 ತೊಗೋಬೇಕು. ನೆಕ್ಸ್ಟು ಇಲ್ಲಿ 2 ಸೈಡಲ್ಲಿ 1.5 ಇಂಚಿನಷ್ಟು ತೊಗೊಂಡಿದ್ದೀನಿ. ಈಗ ಟ್ರ್ಯಾಂಗಲಲ್ಲಿ ಈ ಥರ ಲೈನ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬಿಗ್ನರ್ಸ್ ಆಗಿದ್ದಾಗ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪನೂ ಸೊಟ್ಟ ಬರೋಲ್ಲ. ಸೊಟ್ಟ ಆದ್ರೇ ಕಪ್ಸು ನೀಟಾಗಿ ಚೆನ್ನಾಗಿ ಬರೋಲ್ಲ, ಸುಕ್ ಬರೋದು, ಒಂಥರ ಹಿಡ್ಕೊಂಡಂಗೆ ಆಗೋದು, ಆ ಥರ ಎಲ್ಲ ಆಗುತ್ತೆ. ಈ ಥರ ಲೈನ್ಸ್ ಹಾಕ್ಕೊಳ್ಳಿ. ನೀವು ಬಿಗ್ನರ್ಸ್ ಆದರೆ ಪ್ರಾಕ್ಟೀಸ್ ಇತ್ತು ಅಂದರೆ ಹಾಗೆ ಸ್ಟಿಚ್ ಮಾಡ್ಕೋಬೋದು. ಒಂದೊಂದು ಪಾಯಿಂಟ್ ಹಾಕ್ಕೊಂಡು ಹಾಗೆಯೇ ಸ್ಟಿಚ್ ಮಾಡ್ಕೋಬೋದು, ಪ್ರಾಕ್ಟೀಸ್ ಇತ್ತು ಅಂದರೆ. ಈಗ ಕಟ್ ಮಾಡ್ಕೊಳ್ಳೋಣ. ಉಕ್ಸ್ಪಟ್ಟಿ ಹತ್ರ ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊಳ್ಳಿ, ಏಕೆಂದರೆ ಅಲ್ಲಿ ನಾವು ಬಟ್ಟೆ ಜಾಸ್ತಿ ಬಿಟ್ಕೊಂಡಿರ್ತೀವಲ್ಲ, ಆವಾಗ ಅದು ಸರಿ ಹೋಗುತ್ತೆ. ನಾವು ಇಲ್ಲಾಂದರೆ ನಾವು ಸ್ಟಿಚ್ ಮಾಡುವಾಗ ಅಳತೆ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೋದು. ಈ ಬ್ಲೌಸಿಗೆ ನಾನು ಈ ಅಳತೆಗೆ ಕಟ್ ಮಾಡ್ತಾ ಇದ್ದೀನಲ್ಲ, ಈ ಅಳತೆಗೆ ನಾನು 85 ಸೆಂಟಿಮೀಟರ್ ತಗೊಂಡಿದ್ದೆ. ಕೆಲವ್ರು ಕೇಳ್ತಾಯಿದ್ರಿ ಅದು ಎಷ್ಟು ಸೆಂಟಿಮೀಟರ್ ತೊಗೋಬೇಕು ಒಂದು ಬ್ಲೌಸ್ ಕಟ್ ಮಾಡೋದಕ್ಕೆ ಅಂತಂದೇಳಿ. 85 ತೊಗೊಂಡ್ರೆ ಸಾಕಾಗುತ್ತೆ. ಅಂದರೆ ತೋಳು 11 ಇಂಚ್ ಇದ್ದರೆ 90 ಸೆಂಟಿಮೀಟರ್ ಬೇಕಾಗುತ್ತೆ. ಇದು ಕಡಿಮೆ ಇದೆ, ಹಾಗಾಗಿ 85 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸಲ್ಲಿ ಅಕಸ್ಮಾತ್ ಬಟ್ಟೆ ಉಳಿದಿದ್ರೆ ಅದರಲ್ಲೇ ನೀವು ಥ್ರೆಡ್ ಪೈಪಿಂಗ್ ಮಾಡ್ಕೋಬೋದು, ಇಲ್ಲ ಎಮ್ಮಿಂಗ್ ಮಾಡ್ಕೋಬೋದು. ಆವಾಗ ಇದು ಬಟ್ಟೆ ಕರೆಕ್ಟ್ ಆಗುತ್ತೆ, ಲೈನಿಂಗ್ ಬಟ್ಟೆ. ಇಲ್ಲ ಬಟ್ಟೆ ಲೈನಿಂಗ್ ಮೇನ್ ಬಟ್ಟೆ ಕಡಿಮೆ ಇತ್ತು ಅಂದರೆ ಇದರಲ್ಲೇ ನೀವು ಎಮ್ಮಿಂಗ್ ಪಟ್ಟಿನ ಇದ್ರಾಗೆ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಇದ್ರಾಗೆ ಎಮ್ಮಿಂಗ್ ಪಟ್ಟಿ ಕಟ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ತಾಯಿದ್ದೀನಿ. ಈಗ 3.5 ಒಂದು ಸೈಡು, 3 ಇಂಚು ಒಂದು ಸೈಡು. ಈಗ ಕ್ರಾಸ್ ಬೆಲ್ಟ್ ಎಷ್ಟು ಉದ್ದ ಬೇಕಾಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫಸ್ಟ್ ಇದನ್ನು ಮಾರ್ಕ್ ಹಾಕ್ಕೊಳ್ಳೋಣ. ಈ ಥರ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಬೇಕಾಗುತ್ತೆ ಒಂದು ಕ್ರಾಸ್ ಬೆಲ್ಟ್ ಒಂದು ಬ್ಲೌಸಿಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಬ್ಲೌಸ್ಗೂ ಯಾವ ಥರ ನಾವು ಕಟ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಈಗ ಅವ್ರದ್ದೇ ಬ್ಲೌಸ್ನ ಅಳತೆ ತೊಗೊಳ್ಳಿ. ಈಗ ನೋಡಿ, 4 ಪೀಸ್ ಇದೆ. ಇದನ್ನು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡ್ರೆ 4 ಪೀಸ್ ರೆಡಿ ಆಗುತ್ತೆ. ನೋಡಿ, ಈ ಥರ ಒಂದು ಇಂಚ್ ಇತ್ಲ ಬಿಟ್ಕೊಳ್ಳಿ. ನಿಮ್ಮ ಬಿಗ್ನರ್ಸ್ ಆಗಿದ್ದರೆ ಈ ಥರ ನೋಡಿ ನೋಡ್ಕೊಳ್ಳಿ. ಇಲ್ಲಿ ಈ ಸೈಡಲ್ಲಿ 1 ಇಂಚು ನೀವು ಸ್ಟಿಚ್ ಮಾಡಿದ ಮೇಲೆ 1/4 ಇಂಚಿನಷ್ಟು ಉಳಿಯುತ್ತೆ, ಇಲ್ಲಾಂದ್ರೆ ಒಂದು 1/2 ಇಂಚಿನಷ್ಟು ಉಳಿಯುತ್ತೆ ಅಷ್ಟೇ. ಇಲ್ಲಿ ಸ್ಟಿಚ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಇವಾಗ ಇದು ಇಲ್ಲಿ ಸರಿ ಹೋಗುತ್ತೆ. ಉಳಿದಿದ್ದನ್ನು ಕಟ್ ಮಾಡಿ ತೆಗಿಬೋದು. ಈಗ ಸ್ಲೀವ್ಸ್ ಲೆಂತು 7.5 ಇದೆ, 1 ಇಂಚ್ ಎಕ್ಸ್ಟ್ರಾ 8.5ಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 4 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೀಸ್ ಹಚ್ಕೋಬೇಕು. ಇದನ್ನು 3.5 ಡೌನ್ ಮಾಡ್ಕೊಳ್ತಾ ಇದ್ದೀನಿ. 3.5 4 ಇಂಚು ಡೌನ್ ಮಾಡ್ಕೋಬೋದು. ಆ ಬ್ಲೌಸಲ್ಲಿ ಎಷ್ಟು ಡೌನ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೇಕಾಗುತ್ತೆ. ಇದು ಸುತ್ತಳತೆ. ಈ ಥರ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಿಲ್ಲಿ. ನೋಡಿ, ಕರೆಕ್ಟಾಗಿದೆ ಇಲ್ಲಿ. ಈಗ ನಾವಿಲ್ಲಿ ಕಟ್ ಮಾಡ್ಕೋಬೇಕಲ್ಲ, ನೋಡಿ ಕರೆಕ್ಟಾಗಿ ಇದು 3.5ಗೆ. ಈ ಪಾಯಿಂಟಿಂದ ನಾವೀಗ ಶೇಪ್ ತೆಗಿಬೇಕು. ಈ ಥರ ಲೈಟಾಗಿ ಡಾಟ್ ಇಟ್ಕೊಂಡು ಆಮೇಲೆ ಶೇಪನ್ನು ಬರ್ಕೋಬೇಕು.
ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರೆ ಇದು ಸ್ಲೀವ್ಸ್ ಕಟ್ಟಿಂಗು ತುಂಬಾ ಈಸಿ. ನಿಮಗೆ ಈ ಸ್ಲೀವ್ಸ್ ಕಟ್ಟಿಂಗ್ ತುಂಬ ಕಷ್ಟ ಆಗುತ್ತೆ ಅನ್ನೋದಾದರೆ ಪ್ಲೇಲಿಸ್ಟಲ್ಲಿ ಬರೀ ಸ್ಲೀವ್ಸ್ನೇ ಕಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಇದು ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಾಜಾಪಟ್ಟಿಗೆ ಈಗ 1.5 ಇಂಚಿನಷ್ಟು ಉದ್ದ ಉಕ್ಸ್ ಪಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿಕೊಂಡ್ರೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರದ್ದು ಸಪೋರ್ಟ್ ಮಾಡ್ತಾ ಇರಿ. ಬೇರೆ ಬೇರೆ ಡಿಸೈನ್ಸು ಮತ್ತು ಕಟಿಂಗ್ಸ್ಗಳನ್ನ ತೋರಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಇಲ್ಲಿ ಪೀಸ್ ಹಚ್ಕೋಬೇಕಿಲ್ಲಿ. ಈ ತೋಳಿಗೆ ಕಡಿಮೆ ಇದೆಯಲ್ಲ, ಈ ಥರ ಎಕ್ಸ್ಟ್ರಾ ತೊಗೊಳ್ಳಿ. ಮೇಲೊಂದು ಅರ್ಧ ಇಂಚ್ ಎಕ್ಸ್ಟ್ರಾ, ಕೆಳಗಡೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ನೀವು ಕಟ್ ಮಾಡಿಕೊಂಡು ಲೆವೆಲ್ ಮಾಡ್ಕೋಬೇಕು. ಸ್ವಲ್ಪ ಕ್ರಾಸ್ ಆಗಿರುತ್ತೆ ಬಟ್ಟೆಗಳು, ನೀವು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಲೆವೆಲ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು.